ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿಯರೇ, ದೇವಜನರೇ, ಹಿರಿಯರೇ, ನಿಮ್ಮೆಲ್ಲರನ್ನ ಲೋಕರಕ್ಷಕನು ನಮ್ಮನ್ನು ಪ್ರೀತಿಸಿ ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿ ಕೊಟ್ಟಂಥ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ನನ್ನ ಪ್ರಿಯ ದೇವಜನರೇ, ದೇವರ ಸಮ್ಮುಖಕ್ಕೆ, ಆತನ ಪಾದ ಸನ್ನಿಧಿಗೆ ಬಂದು ಆತನ ಪ್ರೀತಿಯುಳ್ಳ ನುಡಿಗಳನ್ನು ಕೇಳುವುದು ಎಷ್ಟೋ ಆಶೀರ್ವಾದಕರ. ಈ ದಿನದ ವಾಕ್ಯವು ನಿಮ್ಮೆಲ್ಲರಿಗೂ ಬಹಳ ಹತ್ತಿರವಾಗಿಯೂ ಬಹಳ ಆಶೀರ್ವಾದಕರವಾಗಿಯೂ ಇರಬೇಕೆಂದು ನಾನು ಮನಸಾರ ಕೋರಿಕೊಳ್ಳುತ್ತೇನೆ. ಚೆನ್ನಾಗಿದ್ದೀರಾ ತಾನೇ? ಹೊಸ ದಿನದಲ್ಲಿ ದೇವರ ವಾಕ್ಯವನ್ನು ಆಲಿಸಲಿಕ್ಕೆ ಹೋಗೋಣಲ್ವ? ಬನ್ನಿ. ದೇವಜನವೇ, ಈ ಲೋಕದಲ್ಲಿ ಕೆಲವರು ಹೇಳ್ತಾರೆ ದೇವರ ಪಾದ ಸೇರಿಕೊಂಡ್ರು ಅಂತ. ಅದರ ಅರ್ಥ ಏನು ಅಂತ ನಿಮಗೆ ಗೊತ್ತಿರಬಹುದು. ಅವರು ಈ ಲೋಕವನ್ನು ಬಿಟ್ಟಾಗ, ಮರಣಿಸಿದಾಗ ದೇವರ ಪಾದ ಸೇರಿಕೊಂಡ್ರು. ಹಾಗಾದರೆ ದೇವರ ಪಾದ ಎನ್ನುವಂಥದ್ದು ಸತ್ತ ಮೇಲೆ ನಾವು ನೋಡುವುದಾ, ಇಲ್ಲವೇ ಇಲ್ಲಿ ಕೂಡ ನೋಡಬಹುದಾ ಎಂಬುದಾಗಿ ನೋಡುವಾಗ, ದೇವರ ಪಾದ ಎಂಬ ಆ ಪದದ ಅರ್ಥ ಭಕ್ತಿಗೂ ಸಮರ್ಪಣೆಗೂ ದೇವ ಮಾರ್ಗವನ್ನು ಅನುಸರಿಸುವುದಕ್ಕೂ ಒಂದು ಸೂಚನೆಯಾಗಿದೆ. ಬೈಬಲಲ್ಲಿ ಹೇಳುತ್ತದೆ, ಆಕಾಶವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವು ಅಂತ ಹೇಳುತ್ತದೆ. ಅಂದರೆ ಈ ಭೂಮಿ ಇದೆಯಲ್ವಾ, ಅದನ್ನು ಪಾದಪೀಠವಾಗಿದೆ. ಅಂದರೆ ನಾವೆಲ್ಲರೂ ಭೂಮಿಯ ಮೇಲೆ ವಾಸಿಸುವಂಥವರು ಆತನ ಪಾದದಡಿಯಲ್ಲಿ, ಪಾದದ ಮುಂದೆ ಧೂಳಾಗಿ ಇದ್ದವೆ. ಯಾಕೆಂದರೆ ದೇವರು ಸರ್ವೋನ್ನತನು, ಲೋಕವನ್ನೆಲ್ಲ ಆವರಿಸಿಕೊಂಡಿರುವ ಆತನು. ಆತನ ಪಾದದಡಿಯಲ್ಲಿ ನಾವು ಬರುವಾಗ ಇವತ್ತಿನ ವಾಕ್ಯ ನಾವು ಧ್ಯಾನ ಮಾಡೋದೇನು ಗೊತ್ತಾ? ದೇವರ ಪಾದದಡಿಯಲ್ಲಿ ನಮಗೇನು ಆಶೀರ್ವಾದಗಳು ಸಿಗ್ತವೆ, ಏನೆಲ್ಲ ನಮಗೆ ಉತ್ತಮವಾದಂಥ ಕಾರ್ಯಗಳು ನಡೆಯುತ್ತವೆ ಎಂಬುದನ್ನು ನಾವು ಸ್ವಲ್ಪ ವಾಕ್ಯದ ಮೂಲಕವಾಗಿ ಧ್ಯಾನ ಮಾಡಿಕೊಳ್ಳೋಣ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 30ನೇ ವಾಕ್ಯ. ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದು ಕುಂಟರು, ಕುರುಡರು, ಮೂಕರು, ಕೈಕಾಲಿಲ್ಲದವರು ಈ ಮುಂತಾದ ಅನೇಕರನ್ನು ಕರೆತಂದು ಅವರನ್ನು ಆತನ ಪಾದಗಳ ಬಳಿಯಲ್ಲಿ ಬಿಟ್ಟರು. ಆತನು ಅವರನ್ನು ವಾಸಿ ಮಾಡಿದನು. ಹಲ್ಲೆಲೂಯ, ಕರ್ತನಾಮಕ್ಕೆ ಸ್ತೋತ್ರ. ಅನೇಕ ವಿಧವಾದಂಥ ರೋಗ ಪೀಡಿತರನ್ನು, ಶಾರೀರಿಕ ಬಲಹೀನತೆ ಉಳ್ಳವರನ್ನು, ಸಮಸ್ಯೆಗಳುಳ್ಳವರನ್ನು ಕರ್ಕೊಂಡು ಬಂದು ಆತನ ಪಾದಗಳ ಮುಂದೆ ಬಿಟ್ಟರು. ಯಾವಾಗ ಆತನ ಪಾದಗಳ ಬಳಿಯಲ್ಲಿ ಬಿಟ್ಟರೋ ಆತನು ಅವರನ್ನು ವಾಸಿ ಮಾಡಿದನು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಹಾಗಾದರೆ ನನ್ನ ಪ್ರಿಯ ದೇವಜನರೇ, ಪರಾತ್ಪರನಾದಂಥ ಪಾದ ಸನ್ನಿಧಿಗೆ, ಸೃಷ್ಟಿಕರ್ತನಾದ ಪಾದ ಸನ್ನಿಧಿಗೆ, ದೇವರು ಮಾನವನಾಗಿ ಮನುಷ್ಯಕುಮಾರನಾಗಿ ಬಂದವನ ಪಾದಗಳ ಮುಂದೆ ಬರುವಾಗ ನಮಗೆ ಬಿಡುಗಡೆಯು, ಸೌಖ್ಯವು, ನಮಗೆ ಬೇಕಾದ ಆಶೀರ್ವಾದವು, ಸಮಾಧಾನವು ಉಂಟಾಗುತ್ತದೆ. ಇವತ್ತು ವಾಕ್ಯದ ಅಡಿಯಲ್ಲಿ ಯಾರೆಲ್ಲ ದೇವರ ಪಾದ ಸನ್ನಿಧಿಗೆ ಬಂದರೋ, ಆತನ ಪಾದಗಳನ್ನು ಹಿಡಿದರೋ, ಕುಳಿತರೋ, ನಂಬಿದರೋ, ಅವರಿಗೆ ಏನೆಲ್ಲ ಆಶೀರ್ವಾದಗಳು ಲಭಿಸಿದವು ಎಂಬುದನ್ನು ನಾವು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಈಗಾಗಲೇ ನಾನು ಹೇಳಿದೆ, ಆಕಾಶವು ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠವಾಗಿದೆ. ಈ ನೋಡಿ, ಬೇರೆ ಧರ್ಮಗಳಂತೆ, ಬೇರೆ ನಂಬಿಕೆಗಳಂತೆ ಎಲ್ಲೋ ಇಲ್ಲ. ಸರ್ವ ಸೃಷ್ಟಿಯಲ್ಲಿಯೂ ನಮ್ಮ ಸಮೀಪದಲ್ಲಿಯೂ ನಾವು ಕೂಗುವಾಗ ಆತನು ಸಮೀಪವಾಗಿರುವಂಥವನು ಆಗಿದ್ದಾನೆ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ. ಹಾಗಾದರೆ ಈ ವಾಕ್ಯದಲ್ಲಿ ನೋಡುವಾಗ ಅನೇಕ ವ್ಯಾಧಿ ಪೀಡಿತರು, ರೋಗ ಪೀಡಿತರು, ಅವರನ್ನು ಜನರು ಕರ್ಕೊಂಡು ಬಂದು ಯೇಸುವಿನ ಪಾದಗಳ ಬಳಿಯಲ್ಲಿ ಬಿಟ್ಟರು ಅಂತ ಹೇಳುತ್ತಾ ಇದೆ. ಏನಿದರ ಅರ್ಥ?
ಯೇಸು ಸ್ವಾಮಿ ಏನಾದರೂ ಒಂದು ಸ್ವಾಮೀಜಿನೋ, ಒಂದು ದೈವ ಸಂಭೂತನಾಗಿ ಬಂದವನೋ, ಆತನು ಸೌಖ್ಯ ಮಾಡುತ್ತಾನೋ ಎಂದು ಅನೇಕರು ಹೇಳಿ ಆತನನ್ನು ನಂಬಿ ಬಂದಿದ್ದರು. ನೋಡಿ, ಈ ಕಾಲದವರಂತೆ ಅಲ್ಲ. ಆತನು ಮಾನವನಾಗಿ ಜನಿಸಿ ಆತನು ತನ್ನನ್ನು ಸ್ವಾಮಿಯಾಗಿ ದೇವರಾಗಿ ತೋರಿಸಿಕೊಂಡವನಲ್ಲ. ಆತನೇ ಸರ್ವಲೋಕಾಧಿಪತಿಯು ಸೃಷ್ಟಿಕರ್ತನೂ ಆಗಿದ್ದು ಮಾನವ ರೂಪವನ್ನು ಧರಿಸಿಕೊಂಡು ಬಂದದ್ದರಿಂದ ಆತನ ಪಾದದಡಿಯಲ್ಲಿ ವಿಶೇಷ ಸೌಖ್ಯವು, ಆತನ ಪಾದದಡಿಯಲ್ಲಿ ಬಿಡುಗಡೆಯು ಉಂಟು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಹೌದಲ್ವಾ? ನೋಡಿ, ಯಾವಾಗ ಅವರು ಆ ಪಾದಗಳ ಬಳಿಯಲ್ಲಿ ಬಿಟ್ಟರೋ ಆತನು ಅವರನ್ನು ವಾಸಿ ಮಾಡಿದನು. ದೇವರು ತನ್ನ ಮಹತ್ತನ್ನು, ಶಕ್ತಿಯನ್ನು ತೋರಿಸಬೇಕು ಎಂದಲ್ಲ, ಕನಿಕರಪಟ್ಟು ಅವರ ನೋವನ್ನು ನೋಡಿ, ಅವರ ಕಷ್ಟವನ್ನು ನೋಡಿ ಪರಿತಾಪಪಟ್ಟು, ದೇವರ ವಾಕ್ಯ ಹೇಳುತ್ತದೆ, ಜನರ ಗುಂಪುಗಳು ತೊಳಲಿ ಬಳಲಿ ಹೋಗಿರುವುದನ್ನು ನೋಡಿ, ಓ ಕುರಿಗಳಿಲ್ಲದ ಕುರುಬನಿಲ್ಲದ ಕುರಿಗಳ ಹಾಗೆ ಇವರು ತೊಳಲಿ ಬಳಲಿ ಹೋಗುತ್ತಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರಪಟ್ಟನು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಯೇಸು ಸ್ವಾಮಿ ಯಾರನ್ನು ನೋಡಲಿ ಧರ್ಮದ ಆಧಾರದ ಮೇಲೆ ನೋಡೋದಿಲ್ಲ, ಅಂದದ ಆಧಾರದ ಮೇಲೆ ನೋಡೋದಿಲ್ಲ, ಹಣದ ಆಧಾರದ ಮೇಲೆ ನೋಡೋದಿಲ್ಲ, ಏನೋ ನೀನು ತಂದಿದ್ದೀಯಾ ಆತನಿಗೆ ಅನ್ನುವುದರ ಆಧಾರದ ಮೇಲೆ ನೋಡುವುದಿಲ್ಲ. ಆತನನ್ನು ಹಣದಿಂದಾಗಲಿ ಲಂಚದಿಂದಾಗಲಿ ಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಈ ಲೋಕದಲ್ಲಿ ಅನೇಕ ನಂಬಿಕೆಗಳಿರಬಹುದು. ಏನಾದರೂ ತಗೊಂಡು ಹೋದರೆ ದೇವರು ಮೆಚ್ಚುತ್ತಾನೆ, ಅವರ ಭಕ್ತಿಗೆ ಮೆಚ್ಚುತ್ತಾನೆ ಅಂತ ಅಂದುಕೊಳ್ಳಬಹುದು. ವಸ್ತುಗಳನ್ನು, ಹೂಗಳನ್ನು, ಕಾಯಿ ಕಡ್ಡಿಗಳನ್ನು, ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಹೋಗುವಾಗ ಮೆಚ್ಚುತ್ತಾನೆಂದು ಇರಬಹುದು. ಆದರೆ ಈ ದೇವರು, ಸತ್ಯದೇವರು ಆ ರೀತಿಯಾಗಲ್ಲ. ಇನ್ನೂ ಶಿಷ್ಯರ ಪಾದಗಳನ್ನು ತೊಳೆದಂಥವನಾಗಿದ್ದಾನೆ. ಕೆಲವರಿಗೆ ಇದು ಅವಮಾನಕರವಾಗಿ ಕಾಣಿಸಬಹುದು. ಓ, ಏನಿದು, ದೇವರೆಂಬಾತನು ಮನುಷ್ಯರ ಪಾದಗಳನ್ನು ತೊಳೆಯುವುದಾ? ದೇವರ ವಾಕ್ಯ ಹೇಳುತ್ತದೆ, ನಾನು ಸೇವೆ ಮಾಡುವುದಕ್ಕಾಗಿ ಬಂದಿದ್ದೇನೆ ಹೊರತು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ನಾನು ಬಂದಿಲ್ಲ ಎಂದು ದೇವರು ಹೇಳುತ್ತಾ ಇದ್ದಾರೆ. ನನ್ನ ಪ್ರಿಯ ದೇವಜನರೇ, ಈ ದಿನ ನಿಮ್ಮ ಕಷ್ಟವು, ಕಣ್ಣೀರು ಏನೇ ಆಗಿದ್ದರೂ ಕರ್ತನ ಪಾದ ಸನ್ನಿಧಿಗೆ ಬರುವಾಗ, ನಿಮ್ಮ ಅನಾರೋಗ್ಯ ಏನೇ ಆಗಿರಲಿ, ನಿಮ್ಮ ಕಷ್ಟದ ಪರಿಸ್ಥಿತಿ ಏನೇ ಆಗಿರಲಿ, ನಿಮ್ಮ ಅಗತ್ಯಗಳು ಏನೇ ಆಗಿರಲಿ, ಯೇಸುವಿನ ಪಾದಕ್ಕೆ ನೀವು ಒಪ್ಪಿಸಿಕೊಡುವಾಗ ಯೇಸು ಸ್ವಾಮಿ ನಿಮ್ಮನ್ನು, ನನ್ನನ್ನು ವಾಸಿ ಮಾಡುವನು, ನಮ್ಮನ್ನು ಸೌಖ್ಯ ಮಾಡುವನು, ನಮ್ಮನ್ನು ಬಿಡುಗಡೆ ಮಾಡುವನು. ವಾಕ್ಯದ ಆಧಾರದಲ್ಲಿ ನಾವು ಇನ್ನೂ ಅನೇಕ ಕಾರ್ಯಗಳನ್ನು ನಾವು ನೋಡಲಿಕ್ಕೆ ಹೋಗುತ್ತಾ ಇದ್ದೇವೆ. ಆದರೆ ಇಲ್ಲಿ ನಾವು ಮೊದಲನೇದಾಗಿ ನೋಡುತ್ತೇವೆ, ಯೇಸುವಿನ ಪಾದಗಳ ಬಳಿಯಲ್ಲಿ, ದೇವರ ಪಾದದ ಅಡಿಯಲ್ಲಿ ಸ್ವಸ್ಥತೆ ಉಂಟು. ಮೊದಲನೇದಾಗಿ ಅದನ್ನು ನೀವು ಆಲೋಚನೆ ಮಾಡಿರಿ. ಸ್ವಸ್ಥತೆ ಉಂಟು. ಕೇವಲ ಶಾರೀರಿಕವಾಗಿ ಅಲ್ಲ, ಮಾನಸಿಕವಾಗಿಯೂ ಸಾಮಾಜಿಕವಾಗಿಯೂ ನಮ್ಮನ್ನು ಕಾಡುತ್ತಿರುವ ಕುಲ ಮತಗಳಾಗಿರಬಹುದು, ಮನಸ್ಸಿನಲ್ಲಾಗಿರುವಂಥ ವೇದನೆಗಳಾಗಿರಬಹುದು, ಶರೀರದಲ್ಲಿರುವಂಥ ಕೊರತೆಗಳಾಗಿರಬಹುದು, ಕಷ್ಟಗಳಾಗಿರಬಹುದು, ಎಲ್ಲವನ್ನೂ ಬಿಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನೋಡಿ, ಅಲ್ಲಿ ಹೇಳುವಂಥದ್ದು, ಎಲ್ಲರನ್ನ ಕರ್ಕೊಂಡು ಬಂದು ಗುಂಪು ಗುಂಪಾಗಿ, ಯಾರು ಚೆನ್ನಾಗಿರೋರಲ್ಲ, ಹಣ ಇರೋರಲ್ಲ, ಆಸ್ತಿ ಇರೋರಲ್ಲ, ಆರೋಗ್ಯ ಇರುವಂಥವರಲ್ಲ, ಬದಲಾಗಿ ಫಲಹೀನರನ್ನು ಗುಂಪು ಗುಂಪಾಗಿ ಕರ್ಕೊಂಡು, ಓ ಅಲ್ಲಿ ಒಬ್ಬನಿದ್ದಾನೆ, ಆತನು ಸರ್ವಶಕ್ತನಾದ ದೇವರು, ಆತನು ಬಿಡಿಸುತ್ತಾನೆ ಎಂದು ಕರ್ಕೊಂಡು ಬಂದು ಅಲ್ಲಿ ಬಿಟ್ಟುಬಿಟ್ರು. ಸೌಖ್ಯ ಮಾಡ್ತಿರೋ ಮಾಡಲ್ವೋ ಅನ್ನುವಂಥ ರೀತಿಯಲ್ಲಿ ಬಿಟ್ಬಿಟ್ರು. ಆದರೆ ಯೇಸು ಸ್ವಾಮಿ ಕನಿಕರಿಸದೇ ಇರುವ ದೇವರಲ್ಲ, ಕನಿಕರಿಸುವ ದೇವರಾಗಿದ್ದಾನೆ. ಇವತ್ತು ನಿಮಗೆ ದೇವರ ಕರುಣೆ ಲಭಿಸಿಲ್ಲವಾ? ದೇವರ ಕೃಪೆ ಲಭಿಸಿಲ್ಲವಾ? ದೇವರ ಸ್ಪರ್ಶ ಅನುಭವವಾಗಿಲ್ಲವಾ? ದೇವರು ಖಂಡಿತ ನಿಮ್ಮನ್ನು ಸ್ಪರ್ಶಿಸುತ್ತಾನೆ. ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಆತನು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗುತ್ತಿದ್ದೀರಲ್ಲ ಎಂದು ಆತನು ದುಃಖ ಪಡುವಂಥವನಾಗಿದೆ. ಎರಡನೆಯ ಕಾರ್ಯವನ್ನು ನಾವು ನೋಡುವಾಗ, ಮೊದಲನೇದು ದೇವರ ಪಾದದ ಅಡಿಯಲ್ಲಿ ಮೊದಲನೇದೇನು ಸಿಗುತ್ತದೆ? ಸ್ವಸ್ಥತೆ ಸಿಗುತ್ತದೆ. ಎರಡನೇದಾಗಿ ಯೇಸುವಿನ ಪಾದದಲ್ಲಿ, ದೇವರ ಪಾದದ ಅಡಿಯಲ್ಲಿ ನಮಗೆ ಬಿಡುಗಡೆ ಉಂಟಾಗುತ್ತದೆ. ಹಲ್ಲೆಲೂಯ. ಹಾಗಾದರೆ ಬನ್ನಿ ದೇವರ ವಾಕ್ಯವನ್ನು ಓದೋಣ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 25ನೇ ವಾಕ್ಯ. ಕೂಡಲೇ ಒಬ್ಬ ಹೆಂಗಸು ಆತನ ಸುದ್ದಿಯನ್ನು ಕೇಳಿ ಬಂದು
ಆತನ ಪಾದಕ್ಕೆ ಬಿದ್ದಳು. ಆತನ ಪಾದಕ್ಕೆ ಬಂದು ಬೀಳುತ್ತಾಳೆ. ಕಾರಣ ಏನು ಅಂತ ನಿಮಗೆ ಗೊತ್ತಿದೆ. ಆ ಬಹಳ ದುಷ್ಟನ ಒಂದು ಆಕ್ರಮಣ, ಆವರಿಸುವಿಕೆ ಇರುವುದರಿಂದ ಯೇಸುವಿನ ಪಾದಗಳಿಗೆ ಬಿದ್ದಳು ಎಂದು ನೋಡುತ್ತಾ ಇದ್ದೇವೆ. ದೇವಜನವೇ, ನೀವು ನಾನು ಯೇಸುವಿನ ಪಾದಗಳನ್ನು ಇವತ್ತು ಹುಡುಕೊಂಡು ಹೋಗಬೇಕಾಗಿಲ್ಲ. ಅನೇಕರು ಹೇಳ್ತಾರೆ, ದೇವರ ಪಾದ ಅಲ್ಲಿದೆ, ದೇವರ ಪಾದ ಇಲ್ಲಿದೆ, ದೇವರು ಹೆಜ್ಜೆ ಇಟ್ಟ ತಕ್ಷಣ ಕಲ್ಲಲ್ಲಿ ಅಲ್ಲಿ ನೋಡುವಾಗ ಚಿತ್ರ ಆಗೋಯಿತು ಅಂತ. ಅದೆಲ್ಲ ಸುಳ್ಳು ಕಲ್ಪನೆಗಳು. ನೋಡಿ, ಆ ರೀತಿ ಅಲ್ಲ. ಕಾಲಿಟ್ಟ ತಕ್ಷಣ ಮುದ್ರೆ ಬೀಳೋದಕ್ಕೆ ಅಂತೆಲ್ಲ ಅದೆಲ್ಲ ಹೇಳ್ತಾ ಇರೋದು. ದೇವರ ಪ್ರಸನ್ನತೆ, ದೇವರ ಹೆಜ್ಜೆ, ದೇವರ ಪಾದ ಸೃಷ್ಟಿಯ ಎಲ್ಲ ಕಡೆಯಲ್ಲಿದೆ. ಆತನ ಪಾದವನ್ನು ನಾವು ನೋಡುವಾಗ ಸೃಷ್ಟಿಯಲ್ಲಿ ಆವರಿಸಿಕೊಂಡಿದೆ. ಇವತ್ತು ನೀವು ನಾನು ಆತನ ಪಾದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ, ಪಾದಕ್ಕೆ ಬೀಳುವಾಗ ಆತ ನಮ್ಮನ್ನು ಗಮನಿಸುತ್ತಾನೆ, ನಮ್ಮ ಪರಿಸ್ಥಿತಿಯನ್ನು ಗಮನಿಸುತ್ತಾನೆ. ಅನೇಕ ಕುಷ್ಠರೋಗಿಗಳು ಯೇಸುವಿನ ಪಾದಗಳಿಗೆ ಬಂದು ಬೀಳುತ್ತಾರೆ. ಅವರನ್ನು ದೇವರು ಮುಟ್ಟಿ, ಯೇಸು ಮುಟ್ಟಿ ಅವರನ್ನು ಸೌಖ್ಯ ಮಾಡುವುದನ್ನು ನಾವು ನೋಡುತ್ತಾ ಇದ್ದೀವಿ. ಅನೇಕ ಸಂದರ್ಭಗಳಲ್ಲಿ ಅನೇಕ ಜನರು ಯೇಸುವಿನ ಪಾದದಲ್ಲಿ ಬಂದು ಆತನ ಮುಂದೆ ಬೀಳುವಾಗ ಕನಿಕರಿಸಿದ ದೇವರು ಆತನಾಗಿದ್ದಾನೆ. ನಿಮ್ಮನ್ನು ಆತನು ಕನಿಕರಿಸುವುದಿಲ್ಲವಾ? ನಿಮ್ಮನ್ನು ಆತನು ಕರುಣಿಸುವುದಿಲ್ಲವಾ? ಎಲ್ಲೋ ದೇವರ ಪಾದ ಹುಡುಕೊಂಡು ಹೋಗಬೇಕಾಗಿಲ್ಲ. ನೀವು ಕುಳಿತಲ್ಲಿ, ಅಪ್ಪ ಇಗೋ ನೀನು ಆಕಾಶದಲ್ಲಿ ಆಸನಾರೂಢನಾಗಿದ್ದಿ, ಇಗೋ ನಿನ್ನ ಪಾದವು ಭೂಮಿಯನ್ನು ತಾಕುತ್ತಿದೆ, ಇಗೋ ನಾನು ಇಲ್ಲಿಗೆ ಬಂದಿದ್ದೇನೆ. ಅನೇಕರೇನು ಮಾಡ್ತಾರೆ ಗೊತ್ತಾ? ದೊಡ್ಡ ಶಿಲೆಗಳನ್ನಿಡುತ್ತಾರೆ, ವಿಗ್ರಹಗಳನ್ನಿಡುತ್ತಾರೆ. ಆ ದೊಡ್ಡ ಶಿಲೆಗಳ ಕಾಲುಗಳ ಬಳಿಯಲ್ಲಿ ಹೋದಾಗ ನಾವು ನೋಡುತ್ತೇವೆ, ಅದು ದೊಡ್ಡ ಶಿಲೆ ಆಗಿರೋದ್ರಿಂದ ನಾವು ತುಂಬ ಸಣ್ಣವರಾಗಿ ಕಾಣಿಸ್ತೇವೆ. ಅವರ ಕಾಲುಗಳೇ ನಮ್ಮಷ್ಟು ಹೈಟ್ ಇರ್ತವೆ ಅಲ್ವಾ? ಹಾಗಾದರೆ ಮನುಷ್ಯರ ಒಂದು ಪ್ರತಿಮೆಗಳೇ ಇಷ್ಟೊಂದಿರಬೇಕಾದರೆ ದೇವರ ಕಾಲು ಭೂಮಿಯನ್ನು ಪಾದಪೀಠವಾಗಿ ಮಾಡಿಕೊಂಡಿರುವಂಥ ಸ್ಥಳವನ್ನು ನೀವು ನೋಡಿರಿ ದೇವಜನವೇ. ಯಾವ ರೀತಿಯಾಗಿ ಆತನು ಭೂಮಿಯನ್ನು ಆವರಿಸಿಕೊಂಡಿದ್ದಾನೆಂಬುದಾಗಿ ಗುರುತ್ತದೆ. ನಿಮ್ಮನ್ನು ನನ್ನನ್ನು ಹಿಡಿದಿರುವ ಯಾವ ದುರಾತ್ಮನ ಕಾರ್ಯವಾಗಿರಲಿ, ದುಷ್ಟನ ಕಾರ್ಯವಾಗಲಿ ನಮ್ಮನ್ನು ಬಿಡಿಸುವುದಕ್ಕೆ ಶಕ್ತನೋ ಯೇಸುವಿನ ಪಾದಗಳ ಬಳಿಯಲ್ಲಿ ಬಿಡುಗಡೆ ಉಂಟು. ಹಲ್ಲೆಲೂಯಾ. ದೇವರ ಪಾದದಲ್ಲಿ ಬಿಡುಗಡೆ ಉಂಟು. ಮೂರನೆಯದಾಗಿ ನಾವು ನೋಡುವಾಗ ಯೇಸುವಿನ ಪಾದ ಇಲ್ಲ, ದೇವರ ಪಾದಗಳ ಬಳಿ ಕ್ಷಮಾಪಣೆ ಇದೆ. ಏನಿದೆ? ಕ್ಷಮಾಪಣೆ. ಮೊದಲನೇದು ಸ್ವಸ್ಥತೆ ಇದೆ. ಎರಡನೇದಾಗಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನಮಗೆ ಬಿಡುಗಡೆ ಇದೆ. ಮೂರನೆಯದಾಗಿ ಕ್ಷಮಾಪಣೆ ಇದೆ ಎಂದು ನೋಡುತ್ತಾ ಇದ್ದೇವೆ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 38ನೇ ವಚನದಲ್ಲಿ, ಹಿಂದೆ ಆತನ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದಳು. ಯಾರು? ಮಗ್ದಲದ ಮರಿಯಳು. ನೋಡಿ, ಹೇಳ್ತಾ ಇರೋದಂತಂದರೆ, ಹಿಂದೆ ಆತನ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ, ಯೇಸು ಕ್ರಿಸ್ತನ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ಇದ್ದಾಳೆ. ಮೊಣಕಾಲೂರಿಕೊಂಡು ತನ್ನ ಮುಖವನ್ನು ಕೆಳಗೆ ಹಾಕಿಬಿಟ್ಟು ಅಳುತ್ತಾ ಇದ್ದಾಳೆ. ಯೇಸುವಿನ ಪಾದಗಳ ಬಳಿಯಲ್ಲಿ ಅಳುತ್ತಿದ್ದಾಳೆ. ಇವತ್ತು ನಮ್ಮ ಅಳು ಯಾರ ಮುಂದೆ? ನಮ್ಮ ಅಳು ಯಾರ ಮುಂದೆ? ದುಃಖ ಯಾರ ಮುಂದೆ? ಯಾರ ಹತ್ರ ಹೇಳಿಕೊಳ್ಳೋಣ? ನಮ್ಮ ವೇದನೆ ಯಾರಿಗೆ ಹೇಳಿಕೊಳ್ಳೋಣ? ಯಾರಿಗಾದರೂ ಹೇಳಿಕೊಂಡ್ರೆ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ, ಸ್ವಲ್ಪ ಧೈರ್ಯ ತಂದುಕೊಳ್ಳಿ ಎಂದು ಹೇಳಬಹುದು. ಆದರೆ ನೀವು ನಾನು ದೇವರ ಮುಂದೆ ಅತ್ತು, ಅಪ್ಪ ಇಗೋ ನಿನ್ನ ಪಾದದಡಿಯಲ್ಲಿ ಬಂದಿದ್ದೇನೆ, ಇಗೋ ನನ್ನ ಪರಿಸ್ಥಿತಿಯನ್ನು ಗಮನಿಸಯ್ಯ ಎಂದು ಆಕೆಯು ಎಷ್ಟು ದುಃಖ ಪಡುತ್ತಿದ್ದಾಳೆಂದರೆ ಅಲ್ಲಿ ಹೇಳುತ್ತದೆ, ಅಳುತ್ತಾ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾವ ಮಾಡಿದಳು. ಕಣ್ಣೀರಿನಿಂದ ತ್ಯಾವ ಮಾಡಿದಳು. ಕೂದಲನ್ನು ತಗೊಂಡು ಅಳುತ್ತಾ ಅದನ್ನು ತೆಗೆದು ಆತನ ಪಾದಗಳನ್ನು ಏನು ಮಾಡ್ತಾಯಿದ್ರು? ಒರೆಸುತ್ತಿದ್ದಳು. ತಲೆ ಕೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದಳು. ಪ್ರಿಯ ದೇವಜನವೇ, ಆಕೆಯ ಪರಿಸ್ಥಿತಿ, ಆಕೆಯ ವೇದನೆ, ಆಕೆಯ ಬಾಧೆ ಆಕೆಗೆ ಮಾತ್ರ ಗೊತ್ತಿದೆ. ಕೆಲವು ಸಂದರ್ಭಗಳಲ್ಲಿ ಎತ್ತವರಿಗೂ ಹೊತ್ತವರಿಗೂ ಕಟ್ಟಿಕೊಂಡವರಿಗೂ ಕೆಲಸ ಕೊಟ್ಟವರಿಗೂ ನಮ್ಮ ಪರಿಸ್ಥಿತಿ ಅರ್ಥ ಆಗಲ್ಲ.
ಜೊತೆಯಲ್ಲಿರುವ ಸ್ನೇಹಿತರಿಗೆ ಅರ್ಥ ಆಗಲ್ಲ. ನಮ್ಮ ವೇದನೆ ಸಂಕಟ ಕೆಲವು ಸಾರಿ ಯಾರಿಗೂ ಅರ್ಥವಾಗಲ್ಲ. ಆದರೆ ಒಂದು ವಿಷಯ ಜ್ಞಾಪಕ ಇಟ್ಟುಕೊಳ್ಳಿ, ನಿಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ದೇವರಿಗೆ ನಿಮ್ಮ ಅಂತರಂಗದ ಆಲೋಚನೆಗಳು ಎಲ್ಲವೂ ಗೊತ್ತು. ನಿಮ್ಮ ಹೃದಯದಲ್ಲಿ ನಡೆಯುವಂಥ ಕೃತ್ಯಗಳು ನಿಮಗೆ ಗೊತ್ತು. 12 ವರ್ಷದ ರಕ್ತಕುಸುಮ ರೋಗಿ ತಾನು ಈ ರೀತಿ ಮುಟ್ಟಿ ಸೌಖ್ಯವಾಗಿದ್ದಕ್ಕೆ ಆಕೆಯು ಬಹಳ ಭಯಪಡುತ್ತಿದ್ದಳು. ಆದರೆ ಆಕೆಯ ಭಯವನ್ನರಿತ ದೇವರು ಆಕೆಗೆ ಸಹಾಯವಾಗಿ ನಿಂತಳು. ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ, ನಿನ್ನ ನಂಬಿಕೆ ಮಾಡಿದೆಯಮ್ಮ ಅಂತೇಳಿ ಆಕೆಯನ್ನು ಧೈರ್ಯಪಡಿಸಿದನು. ಇವತ್ತು ನೀವು ನಾನು ಕಣ್ಣೀರಿನಿಂದ ಆತನ ಪಾದಗಳಿಗೆ ಬರ್ತಾ ಇದ್ದೇವಾ? ನೀವು ಸುರಿಸುವ ಕಣ್ಣೀರು ಆತನ ಪಾದಗಳ ಮೇಲೆ ಬೀಳುತ್ತದೆಂದು ನೆನೆಸಿರಿ. ಆತನ ಪಾದಗಳನ್ನು ದೇವರೇ ಎಂದು ನೀವು ಮುಟ್ಟ್ರಿ. ಈಗ ನೀವಿಲ್ಲಿ ತಂದೆ ದೇವರೇ ಎನ್ನುವಾಗ ಆತನ ಪಾದಗಳು ನಮ್ಮ ಮುಂದೆ ದೊಡ್ಡದಾಗಿವೆ. ಆತನು ನಮ್ಮ ಕಣ್ಣೀರವನ್ನು ಗಮನಿಸುವ ಆತನು, ನಮ್ಮ ಕಳವಳ ಚಿಂತೆಗಳನ್ನು ತೆಗೆದು ಹಾಕುವವನು. ಇಲ್ಲಿ ನೋಡುವಾಗ ಮೊದಲನೆಯದಾಗಿ ಸ್ವಸ್ಥತೆ, ಎರಡನೇದಾಗಿ ಬಿಡುಗಡೆ, ಮೂರನೇದಾಗಿ ಕ್ಷಮಾಪಣೆ. ಆಕೆಗೆ ಹೇಳ್ತಾಳೆ, ಮಗಳೇ, ನಿನ್ನೆಲ್ಲ ಅಪರಾಧಗಳು ಕ್ಷಮಿಸಲ್ಪಟ್ಟಿವೆ. ಈ ಅಧಿಕಾರ ಯಾರು ಕೊಟ್ಟರು? ಯಾರ ಪಾದಗಳ ಬಳಿಯಲ್ಲಿದೆ? ಅನೇಕ ದೇವತೆಗಳು ನಂಬಿಕೆಗಳು ಈ ಲೋಕದಲ್ಲಿ ಇರಬಹುದು. ಅಧಿಕಾರದಿಂದ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳುವ ಅಧಿಕಾರ ಯಾರಿಗಿದೆ? ಆ ಅಧಿಕಾರ ಇರುವಂಥದ್ದು ಒಬ್ಬರಿಗೆ. ಉಂಟು ಮಾಡಿದ ಆತನಿಗೆ, ಪಾಪಗಳನ್ನು ಕ್ಷಮಿಸುವ ಆತನಿಗೆ ಆ ಅಧಿಕಾರ ಉಂಟು. ಮನುಷ್ಯ ಕುಮಾರನಿಗೆ ಅಧಿಕಾರವೆಲ್ಲವೂ ಕೊಡಲ್ಪಟ್ಟಿದೆ ಎಂದು ಹೇಳಿದ ಹಾಗೆ ಯೇಸು ಸ್ವಾಮಿಗೆ ಇದೆಲ್ಲವೂ ಕೊಡಲ್ಪಟ್ಟಿತು. ಆ ಅಧಿಕಾರದಿಂದಲೇ ಯೇಸು ಸ್ವಾಮಿ, ಮಗಳೇ, ನಿನ್ನ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿ ಆಕೆಯನ್ನು ಕನಿಕರಿಸಿದನು. ಇವತ್ತು ಕ್ರಿಸ್ತನ ಪಾದಕ್ಕೆ ಬಂದಿರುವ ಎಲ್ಲ ಪಾಪಿಗಳೇ, ಎಲ್ಲ ಕಳಂಕವುಳ್ಳವರೇ, ಎಲ್ಲ ಬಲಹೀನವುಳ್ಳವರೇ, ಎಲ್ಲ ರೋಗದಲ್ಲಿರುವವರೇ, ಬಿಡುಗಡೆ ಬೇಕಾ? ಪಾಪ ಕ್ಷಮಾಪಣೆ ಬೇಕಾ? ಸ್ವಸ್ಥತೆ ಬೇಕಾ? ಯೇಸುವಿನ ಪಾದಗಳಿಗೆ ಬಂದಿರಿ, ಯೇಸುವಿನ ಸಮ್ಮುಖಕ್ಕೆ ಬಂದಿರಿ. ಅದೇ ದೇವರ ವಾಕ್ಯ ಹೇಳುತ್ತಾ ಇರುವುದು. ನಂತರವಾಗಿ ನಾವು ನೋಡುತ್ತಾ ಇದ್ದೇವೆ, ಯೇಸುವಿನ ಪಾದಗಳ ಬಳಿಯಲ್ಲಿ ಜೀವ ಮಾರ್ಗವಿದೆ. ಏನಿದೆ? ಯೇಸುವಿನ ಪಾದಗಳ ಬಳಿಯಲ್ಲಿ ಜೀವ ಮಾರ್ಗ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ, ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಆಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಯೇಸು ಸ್ವಾಮಿಗೆ ಮಾರ್ತಳೆ ಹೇಳುತ್ತಾಳೆ, ಸ್ವಾಮಿ, ನನ್ನ ತಂಗಿಗೆ ಹೇಳಬಾರ್ದಾ? ಆಕೆಗೆ ನನಗೂ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ನೀವು ಹೇಳಬಾರ್ದಾ ಅಂದಾಗ ಯೇಸು ಸ್ವಾಮಿ ಹೇಳಿದರು, ಮಾರ್ತಳೆ, ಮಾರ್ತಳೆ, ನೀನು ಅನೇಕ ವಿಷಯಗಳಲ್ಲಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆ. ಬೇಕಾಗಿರುವುದು ಒಂದೇ, ಬೇಕಾಗಿರುವುದು ಕೆಲವು, ಇಲ್ಲವೇ ಒಂದೇ. ಆ ಉತ್ತಮ ಭಾಗವನ್ನು ಆಕೆ ಆಯ್ಕೆ ಮಾಡಿಕೊಂಡಿದ್ದಾಳೆ. ಏನು ಆ ಉತ್ತಮ ಭಾಗ? ಜೀವ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ. ಅದರರ್ಥ ಯೇಸುವಿನ ಪಾದಗಳ ಬಳಿಯಲ್ಲಿ ಏನಿದೆ? ಜೀವ ಮಾರ್ಗವಿದೆ, ಸ್ವಸ್ಥತೆ ಇದೆ, ಬಿಡುಗಡೆ ಇದೆ, ಕ್ಷಮಾಪಣೆ ಇದೆ, ಜೀವ ಮಾರ್ಗವಿದೆ. ಯಾರು ಆತನ ಪಾದಗಳಲ್ಲಿ ಪ್ರತಿನಿತ್ಯ ಮುಂಜಾನೆಯಲ್ಲಿ ಕುಳಿತುಕೊಳ್ಳುತ್ತಾರೋ, ಪ್ರತಿದಿನ ದೇವರಲ್ಲಿ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳುತ್ತಾರೋ, ದೇವರ ಪಾದಕ್ಕೆ ಒಪ್ಪಿಸಿಕೊಡುತ್ತಾರೋ, ಅವರ ಜೀವಿತದಲ್ಲಿ ದೇವರು ಉನ್ನತವಾದ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನೀವು ಯೇಸುವಿನ ಪಾದಕ್ಕೆ ಬರುವುದಕ್ಕೆ ಇಷ್ಟವಿದೆಯಾ? ಆತನ ಪಾದಕ್ಕೆರಗಿ ಪ್ರಾರ್ಥಿಸುವುದಕ್ಕೆ ನಿಮಗೆ ಮನಸ್ಸಿದೆಯಾ? ಅನೇಕ ಸಾರಿ ನಮಗೆ ಮನುಷ್ಯರ ಪಾದಗಳಿಗೆ ಬೀಳುವುದಕ್ಕೆ ಹೇಳುತ್ತಾರೆ. ಉತ್ತರ ಭಾರತದಲ್ಲಿ ಹಿರಿಯರ ಕಾಲಗಳಿಗೆ ಬೀಳಬೇಕಂದ್ರೆ ಬಗ್ಗಿ ಆಶೀರ್ವಾದ ತೆಗೆದುಕೊಳ್ಳುವುದರಲ್ಲಿ ತಪ್ಪಿಲ್ಲ. ಆದರೆ ದೇವರಂತೆ ಅವರನ್ನು ಆರಾಧನೆ ಮಾಡುವುದು ತಪ್ಪಾಗಿದೆ. ಯಾಕೆಂದರೆ ಇನ್ನು ಮುಂದಿನ ವಾಕ್ಯದಲ್ಲಿ ನಾನು ನಿಮಗೆ ತೋರಿಸ್ತೇನೆ, ನಾವು ಮನುಷ್ಯರ ಪಾದಗಳಿಗೆ ಬೀಳಬಾರದು ಎಂಬುದನ್ನು ದೇವರ ವಾಕ್ಯ ನಮಗೆ ಕಲಿಸಿಕೊಡುತ್ತಾ ಇದೆ. ಆದರೆ ಇಲ್ಲಿ ನಾವು ಗಮನಿಸುವಾಗ ಯೇಸುವಿನ ಪಾದಗಳಿಗೆ ಬಿದ್ದಾಗ ಯೇಸು ಸ್ವಾಮಿ, ನಾನು ಮನುಷ್ಯ, ನನ್ನ ಕಾಲಗಳಿಗೆ ಬೀಳಬೇಡ್ರಿ ಅಂತ ಹೇಳಲಿಲ್ಲ. ಆತನ ಪಾದಗಳಿಗೆ ಬಿದ್ದ ಪ್ರತಿಯೊಬ್ಬರನ್ನು ಕನಿಕರಿಸಿದನು, ಅವರಿಗೆ ಸಹಾಯ ಮಾಡಿದನು. ಇನ್ನೊಂದು ಜೀವ ಮಾರ್ಗ ನಾವು ನೋಡ್ತಾ ಇದ್ದು, 1 ಆಯಿತು ಸ್ವಸ್ಥತೆ, 2 ಆಯಿತು ಬಿಡುಗಡೆ, 3 ಆಯಿತು ಕ್ಷಮಾಪಣೆ, 4 ಆಯಿತು ಜೀವ ಮಾರ್ಗ, 5 ಆಗ್ತಾ ಇರುವಂಥದ್ದು ನ್ಯಾಯವನ್ನು ಕೊಡಿಸುವ ಆತನು.
ಐದನೇದೇನು? ನ್ಯಾಯವನ್ನು ಕೊಡಿಸುವಾತನು. ನಿಮಗೆ ಗೊತ್ತಿದೆ ದೇವಜನವೇ, ವ್ಯಭಿಚಾರದಲ್ಲಿ ಸಿಕ್ಕಿ ಬಿದ್ದಂಥ ಸ್ತ್ರೀಯನ್ನು ಹಿಡ್ಕೊಂಡು ಬಂದರು, ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು. ನ್ಯಾಯವಾಗಿ ಹೇಳಿದರೆ ಅವರಿಗೆ ಆಲ್ರೆಡಿ ರೂಲ್ಸ್ ಪ್ರಕಾರ ಆಕೆಯನ್ನು ಕೊಲ್ಲಬೇಕು. ಆದರೆ ಈಗ ಆಕೆಯು ಯೇಸುವಿನ ಪಾದದಡಿಯಲ್ಲಿದ್ದಾಳೆ. ಯೇಸು ಸ್ವಾಮಿಯಲ್ಲಿ ಕೂತ್ಕೊಂಡಿದ್ದಾರೆ, ಬರೆಯುತ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಜನರು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಈಕೆನೇನು ಮಾಡಬೇಕು, ಈಕೆನೇನು ಮಾಡಬೇಕು ಎಂದು ಕೇಳಿದಾಗ ಯೇಸು ಸ್ವಾಮಿ ಬರೆದು ಒಂದೇ ಒಂದು ಮಾತು ಹೇಳಿದರು, ನಿಮ್ಮಲ್ಲಿ ಯಾವನಲ್ಲಿ ತಪ್ಪಿಲ್ಲವೋ ಅವನು ಮೊದಲು ಕಲ್ಲೆಸೆದು ಕೊಲ್ಲುವುದಕ್ಕೆ ಪ್ರಾರಂಭಿಸಲಿ ಎಂದನು. ಬೇರೇನು ಹೇಳಲಿಲ್ಲ. ಓ ನಿಜ, ಆಕೆ ತಪ್ಪಿದಸ್ತಳೆ. ಆದರೆ ಎಲ್ಲ ಪುರುಷರು ತಾವು ಪುನೀತರೆಂದು, ತಾವು ಪರಿಶುದ್ಧರೆಂದು, ತಾವು ನೀತಿವಂತರೆಂದು ತೋರಿಸಿಕೊಳ್ಳುವುದಕ್ಕೆ ಬಂದಾಗ ಆಕೆಯ ಪರವಾಗಿ ನಿಂತು ಎಲ್ಲರೂ ಪಾಪಿಗಳೇ, ಎಲ್ಲರೂ ಕೆಟ್ಟವರೇ, ಎಲ್ಲರೂ ದ್ರೋಹಿಗಳೇ ಎಂಬುದನ್ನು ಸ್ವಾಮಿ ತೋರಿಸಿಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಾಗಾದರೆ ಈ ದಿನ ಅನ್ಯಾಯವಾಗಿರುವಂಥ ನಿಮಗೆ, ಒಂದು ವೇಳೆ ನಾವು ತಪ್ಪಿದಸ್ತರೇ, ನಾವು ಕೆಟ್ಟವರೇ, ನಾವು ಕೆಲಸಕ್ಕೆ ಬಾರದವರೇ, ಆದರೆ ಯೇಸು ಸ್ವಾಮಿಯ ಪಾದದಡಿಯಲ್ಲಿ ನಿಮಗೂ ನನಗೂ ಖಂಡಿತವಾಗಿ ಆಶೀರ್ವಾದ ಉಂಟು. ಹಲ್ಲೆಲೂಯ. ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರೀತಿಯ ದೇವಜನವೇ, ನಿಮಗೆ ನ್ಯಾಯ ಬೇಕಾದರೆ ಯೇಸುವಿನ ಸನ್ನಿಧಾನಕ್ಕೆ ಬರಬೇಕಾಗುತ್ತದೆ. ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳಿದ್ರಲ್ವ, ಒಂದು ವಿಧವೆ ಒಂದು ಅನ್ಯಾಯಗಾರನಾದಂಥ ಜಡ್ಜ್ ಮುಂದೆ, ನ್ಯಾಯಸ್ಥಾಪಕನ ಮುಂದೆ ಪ್ರತಿನಿತ್ಯ ಆತನ ಪಾದಕ್ಕೆ ಹೋಗ್ತಾ ಇದ್ದಳು. ಪ್ರತಿನಿತ್ಯ ಆತನ ಒಂದು ಮಾತುಗಳಿಗೆ ಬೇಸತ್ತು ನ್ಯಾಯಕ್ಕಾಗಿ ಓಡಾಡ್ತಾ ಇದ್ದಳು. ಇವತ್ತು ಯೇಸು ಸ್ವಾಮಿ ನಮಗೆ ನ್ಯಾಯಾಧಿಪತಿಯಾಗಿದ್ದಾನೆ. ನೀವು ನಾನು ಬೀಳಿಸಲ್ಪಟ್ಟಾಗ ಒಂದು ಮಾತ್ರ ಜ್ಞಾಪಕ ಇರಲಿ, ಕೆಳಕ್ಕೆ ಬಿದ್ದಾಗ ಆತನ ಪಾದಗಳ ಬಳಿಯಲ್ಲಿದ್ದೇವೆ ಎಂಬುದನ್ನು ಮಾತ್ರ ಮರೆತು ಹೋಗಬೇಡಿ. ಕುಗ್ಗಿದಾಗ, ಕಣ್ಣೀರು ಹಾಕುವಾಗ, ಕಷ್ಟ ಬರುವಾಗ, ತಲೆ ತಗ್ಗಿಸುವಾಗ ಕರ್ತನ ಪಾದದ ಮುಂದೆ ಇದ್ದೇವೆ ಎಂಬುದನ್ನು ಮಾತ್ರ ನೀವು ಮರೆತು ಹೋಗಬೇಡ್ರಿ. ಆ ಆಶೀರ್ವಾದವೇ ನಿಮ್ಮನ್ನು ನನ್ನನ್ನು ಮೇಲಕ್ಕೆ ಎತ್ತಲಿಕ್ಕೆ ಸಾಧ್ಯವಾಗ್ತದೆ. ನನ್ನ ಪ್ರಿಯ ದೇವಜನರು, ಅರ್ಥ ಆಯ್ತಲ್ಲ? ಒಂದು ನಮಗೆ ಸ್ವಸ್ಥತೆ, ಬಿಡುಗಡೆ, ಕ್ಷಮಾಪಣೆ, ಜೀವಮಾರ್ಗ ಮಾತ್ರವಲ್ಲದೆ ನಮಗೆ ನ್ಯಾಯ ತೀರಿಸುವಂಥ ದೇವರು ಆತನಾಗಿದ್ದಾನೆ. ಆತನ ಪಾದಗಳಲ್ಲಿ ನಮಗೆ ನ್ಯಾಯವಿದೆ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ ನಾವು ನೋಡುತ್ತಾ ಇದ್ದೇವೆ. 22ನೇ ವಾಕ್ಯದಲ್ಲಿ, ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬುವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು ಎಂದು ನೋಡುತ್ತಾ ಇದ್ದೇವೆ. ಯಾಯೀರನು ನಾವು ನೋಡುತ್ತಾ ಇದ್ದೇವೆ, ಅವನ ಒಂದು ಸೇವಕನಿಗಾಗಿ ಬಂದು ನೋಡ್ತಾ ಇರುವಂಥದ್ದು ಏನಂದರೆ ಪ್ರೀತಿಗಾಗಿ. ಏನು? ಪ್ರೀತಿ ಮತ್ತು ಸ್ವಸ್ಥತೆಗಾಗಿ. ಸ್ವಸ್ಥತೆ ಅಂತ ಹೇಳಲ್ಲ, ದೇವರೇ ಕರುಣೆ ತೋರಿಸು. ನನ್ನ ಸೇವಕನಾದಂಥ ಯಾಯೀರನು ಸೇವಕನಾದವನು ಮರಣಿಸಲಿಕ್ಕೆ ಹೋಗ್ತಾ ಇದ್ದ, ಅವನ ಮೇಲೆ ಕನಿಕರ ತೋರಿಸು. ಯೇಸುವಿನ ಪಾದಗಳ ಬಳಿಯಲ್ಲಿ 6ನೇದಾಗಿ ಕನಿಕರವಿದೆ. ಯೇಸುವಿನ ಪಾದಗಳ ಬಳಿಯಲ್ಲಿ ಕನಿಕರವಿದೆ. ಅಪ್ಪ, ನೀನೊಂದು ಮಾತು ಹೇಳಿದರೆ ಸಾಕು, ನೀನು ಬಂದರೆ ಸಾಕು, ನೀನು ಹೇಳಿದರೆ ಸಾಕು. ಅನೇಕ ಸಂದರ್ಭಗಳಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಬಂದರೆ ಸಾಕು, ಹೇಳಿದರೆ ಸಾಕು, ನೋಡಿದರೆ ಸಾಕು, ಮುಟ್ಟಿದರೆ ಸಾಕು. ಅನೇಕ ಕಾರ್ಯಗಳು ಯೇಸುವಿನ ಪಾದಗಳೇ ಬಿದ್ದು ಯಾಯೀರನು ಬಂದು ಯೇಸುವಿನ ಇದಕ್ಕೆ ಬೀಳ್ತಾನೆ, ತನ್ನ ಮಗಳಿಗಾಗಿ, ತನ್ನ ಸೇವಕನಿಗಾಗಿ ಅಂತ ಹೇಳಿದೆ. ಯಾಯೀರನು ತನ್ನ ಮಗಳಿಗಾಗಿ ಬೀಳ್ತಾನೆ. ಓ ದೇವಜನವೇ, ನಿಮ್ಮ ಕುಟುಂಬಕ್ಕಾಗಿ ಇವತ್ತು ದೇವರ ಕೃಪೆಗಾಗಿ ಪಾದಗಳಿಗೆ ಬೀಳ್ತಾ ಇದ್ದೀರಾ? ದೇವರು ಕೃಪೆಯನ್ನು ತೋರಿಸುವ ದೇವರು, ಕೃಪೆಯನ್ನು ತೋರಿಸುವ ದೇವರು. ಯಾಯೀರನು ತನ್ನ ಯೇಸುವಿನ ಪಾದಗಳಿಗೆ ಬಿದ್ದಾಗ ಕೃಪೆಯನ್ನು ತೋರಿಸಿದನು. ಹೋಗು, ಏನೂ ಆಗಲ್ಲ ಅನ್ನುವ ರೀತಿಯಲ್ಲಿ ಯೇಸು ಸ್ವಾಮಿ ಇದ್ದರು. ಇವತ್ತು ನೀವು ನಾನು ಯೇಸುವಿನ ಪಾದಗಳಿಗೆ ಬಿದ್ದರೆ ಆಗದಿರುವ ಕಾರ್ಯಗಳು ಒಂದೂ ಇಲ್ಲ. ಮೊಣಕಾಲೂರ್ರಿ, ಬೋರ್ಲ ಬೀಳ್ರಿ, ಕರ್ತನ ಮುಂದೆ ನಿಲ್ರಿ. ಓ ದೇವಾ, ಈಗೋ ನಿನ್ನ ಪಾದಕ್ಕೆ ಬಂದಿದ್ದೇನಯ್ಯ ಎಂದು ನೀವು ಪ್ರಾರ್ಥಿಸಿರಿ. ಆತನು ದೊಡ್ಡ ಕಾರ್ಯವನ್ನು ನಿಮ್ಮ ನನ್ನ ಜೀವಿತದಲ್ಲಿ ಖಂಡಿತವಾಗಿ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಂಬಿದ ದೇವಜನರೇ, ನಿಮ್ಮ ಜೀವಿತದಲ್ಲಿ ಯೇಸುವಿನ ಪಾದಕ್ಕೆ ಎರಗುವುದಕ್ಕೆ ನಿಮಗೆ ಇಷ್ಟ ಇದೆಯಾ? ನಿಮಗೆ ಸೌಖ್ಯಕ್ಕಾಗಿ, ನಿಮಗೆ ಬಿಡುಗಡೆಗಾಗಿ, ನಿಮಗೆ ಬೇಕಾಗಿರುವಂಥ ಕ್ಷಮಾಪಣೆಗಾಗಿ, ಜೀವಮಾರ್ಗಕ್ಕಾಗಿ, ನ್ಯಾಯಕ್ಕಾಗಿ, ಕೃಪೆಗಾಗಿ ಆತನ ಪಾದ ಸನ್ನಿಧಿಗೆ ಬರಲಿಕ್ಕೆ ಇಷ್ಟ ಇದೆಯಾ? 7ನೇ ವಿಷಯವನ್ನು ನೆನಪು ಮಾಡಿಕೊಳ್ಳೋಣ. ಯೇಸುವಿನ ಪಾದದಡಿಯಲ್ಲಿ ಮರಣವಿರುವುದಿಲ್ಲ. ಮರಣ ಅಂತ ಹೇಳಿದರೆ ಶಾರೀರಿಕ ಮರಣ ಅಲ್ಲ,
ಶಾರೀರಿಕ ಮರಣ ಮಾತ್ರ ಅಲ್ಲ, ಆತನ ಪಾದದಡಿಯಲ್ಲಿ ನಮಗೆ ಜೀವವಿದೆ ಎಂಬುದನ್ನು ನಾವು ನೋಡುತ್ತಾ ಇದ್ದೀವಿ. ದೇವರ ವಾಕ್ಯ ಹೇಳುತ್ತದೆ, ನೀವು ನೋಡ್ತೀರಿ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ, ಮರಿಯಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದಳು. ನೀನಿಲ್ಲಿದ್ದರೆ ನನ್ನ ತಮ್ಮನಿಗೆ ಮರಣನೇ ಬರ್ತಾ ಇರಲಿಲ್ಲ. ಹಾಗಾದರೆ ಯೇಸುವಿನ ಪಾದದಡಿಯಲ್ಲಿ ಏನಿದೆ? ಜೀವವಿದೆ. ಮರಣವಲ್ಲ, ಜೀವವಿದೆ. ಓ ಕರ್ತನಿಗೆ ಸ್ತೋತ್ರ. ನಮಗೆ ಶಾರೀರಿಕವಾಗಿ ಮಾತ್ರವಲ್ಲ, ಆತ್ಮೀಕವಾಗಿ ಮರಣವಿರುವುದಿಲ್ಲ ಯೇಸುವಿನ ಪಾದಕ್ಕೆ ಬರುವಾಗ. ಅದರ ಅರ್ಥ ಭಕ್ತಿಯನ್ನು ಸೂಚಿಸ್ತದೆ, ಶರಣಾಗತಿಯನ್ನು ತೋರಿಸ್ತದೆ. ದೇವರ ಪಾದದ ಅರ್ಥ ನೀವು ನೋಡಿರಬೇಕಾದ್ರೆ ಭಕ್ತಿಯನ್ನು, ಶರಣಾಗತಿಯನ್ನು ತೋರಿಸುತ್ತದೆ. ನಾವು ದೇವರಿಗೆ ಶರಣಾಗುವುದು ಅಂದರೆ ಆತನ ಪಾದಕ್ಕೆ ಎರಗುವುದು ಅಂತ ಅರ್ಥ, ಭಕ್ತಿ ತೋರಿಸುವುದು ಅಂತ ಅರ್ಥ. ಅದನ್ನು ಮಾಡುವುದಾದರೆ ಅಲ್ಲಿ ಹೇಳ್ತದೆ, ಅಪ್ಪ ನೀನು ಇಲ್ಲಿರ್ತಾ ಇದ್ದಿದ್ರೆ ನನ್ನ ತಮ್ಮನು ಸಾಯ್ತಾ ಇರಲಿಲ್ಲ. ಅಂದರೆ ಅಲ್ಲಿ ಹೇಳ್ತಾ ಇರುವಂಥ ಮಾತು ಪಾದಕ್ಕೆ ಎರಗಿ ಹೇಳ್ತಾರೆಪ್ಪ, ನೀನಿಲ್ಲಿ ಬಂದಿದ್ದಿದ್ರೆ, ನೀನಿಲ್ಲಿದ್ದಿದ್ರೆ ಈ ಕಾರ್ಯ ನಡೀತಾ ಇರಲಿಲ್ಲ ಎಂದು ಹೇಳುತ್ತಾ ಇದ್ದಾರೆ. ಹಾಲೆಲೂಯಾ. ಇವತ್ತು ದೇವರ ವಾಕ್ಯವನ್ನು ಆಲಿಸುವಂಥ ನನ್ನ ಪ್ರೀತಿಯ ದೇವಜನರೇ, ದೇವರ ವಾಕ್ಯದಲ್ಲಿ ಧರ್ಮೋಪದೇಶ ಕಾಂಡ ಗ್ರಂಥದಲ್ಲಿ ಒಂದು ಮಾತು ಈ ರೀತಿಯಾಗಿ ಹೇಳುತ್ತದೆ, 33:3, ಆತನು ತನ್ನ ಜನರನ್ನು ಪ್ರೀತಿಸುತ್ತಾನೆ. ಯೆಹೋವನೇ, ನಿನ್ನ ಭಕ್ತರೆಲ್ಲರೂ ನಿನ್ನ ಆಶ್ರಯದಲ್ಲಿಯೇ ಇದ್ದಾರೆ. ನಿನ್ನ ಚರಣ ಸನ್ನಿಧಾನದಲ್ಲಿ ಕೂತಿರುವರು, ನೀನು ಹೇಳುವ ಆಜ್ಞೆಗಳನ್ನು ಶಿರಸ್ಸಾವಹಿಸುವರು. ನಿನ್ನ ಚರಣ ಸನ್ನಿಧಾನದಲ್ಲಿ ಕೂತಿರುವರು. ಇವತ್ತು ನಾವೆಲ್ಲ ಎಲ್ಲಿ ಕೂತಿದ್ದೇವೆ ಗೊತ್ತಾ? ನಾವು ದೇವರಿಗಿಂತ ದೊಡ್ಡವರಲ್ಲ, ಮಿಗಿಲಾದವರಲ್ಲ, ಬದಲಾಗಿ ಆತನ ಚರಣ ಸನ್ನಿಧಾನ, ಚರಣ ಅಂದರೆ ಪಾದಗಳ ಸನ್ನಿಧಾನದಲ್ಲಿ ಕೂತಿರುವವರು ಆಗಿದ್ದೇವೆ. ಮರಿಯಳು ಕೂತಳು, ಮಗ್ದಲದ ಮರಿಯಳು ಕೂತಳು, 12 ವರ್ಷದ ಕುಸುಮರೋಗಿ ಕೂತಳು, ವಿಚಾರಣೆಯ ಸ್ತ್ರೀಯಾದ ಕೂತಳು. ಯಾಯೀರನು ಬಂದು ಯೇಸುವಿನ ಪಾದಗಳಿಗೆ ಬಿದ್ದರು, ರೋಗಿಗಳು ಬಂದು ಯೇಸುವಿನ ಪಾದಗಳಿಗೆ ಬಿದ್ದರು. ಯಾರನ್ನು ಕೂಡ ಆತನು ನನ್ನ ಪಾದಗಳಿಗೆ ಬೀಳ್ಬೇಡ್ರಿ, ನಾನು ಬರೀ ಮನುಷ್ಯ ಅಂತ ಹೇಳಿಲ್ಲ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತಾ ಇದೆ, ನಾವು ಈ ವಾಕ್ಯದ ಪ್ರಕಾರವಾಗಿ ಹೇಳುತ್ತದೆ, ನಿನ್ನ ಭಕ್ತರೆಲ್ಲರೂ ನಿನ್ನ ಆಶ್ರಯದಲ್ಲೇ ಇದ್ದಾರೆ. ಅವರು ಬಂದಿರುವುದು ತಾವು ಕಡಿಮೆ ಅಂತ ತೋರಿಸುವುದಕ್ಕಾಗಿ ಅಲ್ಲ, ತಮ್ಮ ಭಕ್ತಿಯನ್ನು ತೋರಿಸುವುದಕ್ಕೂ. ಅಲ್ಲಿ ಹೇಳುತ್ತದೆ, ಭಕ್ತರೆಲ್ಲರೂ ನಿನ್ನ ಆಶ್ರಯದಲ್ಲಿದ್ದಾರೆ. ನಾವೆಲ್ಲರೂ ದೇವರ ಆಶ್ರಯದಲ್ಲಿದ್ದೇವೆ ಎನ್ನುವುದಕ್ಕೆ ಸೂಚಿಸುವುದಕ್ಕಾಗಿ ಆ ಕಾರ್ಯ ನಾವು ನೋಡುತ್ತಾ ಇದ್ದೇವೆ. ನಿನ್ನ ಚರಣ ಸನ್ನಿಧಾನದಲ್ಲಿ ಕೂತಿರುವರು. ನನ್ನ ಪ್ರಿಯ ದೇವಜನವೇ, ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 25 ಇರುವ ವಾಕ್ಯಗಳು ನಾವು ನೋಡುತ್ತಾ ಇದ್ದೇವೆ. ಅವನು ಬಂದಾಗ ಕೊರ್ನೇಲ್ಯನು ಅವನನ್ನು ಎದುರುಗೊಂಡು ಅವನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದನು. ಆದರೆ ಪೇತ್ರನು, ಹೇಳಪ್ಪ, ನಾನೂ ಮನುಷ್ಯನು ಎಂದು ಹೇಳಿ ಅವನನ್ನು ಎತ್ತಿ ಅವನ ಸಂಗಡ ಸಂಭಾಷಣೆ ಮಾಡುತ್ತಾ ಮನೆಯೊಳಕ್ಕೆ ಹೋದನು. ಈಗ ಆ ಕಾಲದಲ್ಲಿ ಒಂದು ವೇಳೆ ಪದ್ಧತಿ ಆಗಿದ್ದಿದ್ರೆ, ಯೇಸುವಿನ ಪಾದಗಳ ಬಳಿಗೆ ಬಿದ್ದ ಹಾಗೆ ಶಿಷ್ಯರ ಪಾದಕ್ಕೆ ಬೀಳುವಾಗ ನಾವು ಮನುಷ್ಯರಪ್ಪ, ನಮ್ಮ ಕಾಲುಗಳಿಗೆ ಬೀಳಬೇಡ, ಹೇಳಪ್ಪ ಎಂದು ಹೇಳಿ ಎಬ್ಬಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ಅದರ ಅರ್ಥ ದೇವಾದಿ ದೇವನಿಗೆ ಒಬ್ಬನಿಗೆ ಆ ಘನತೆಯು ಸ್ತುತಿಯು ಸಲ್ಲಬೇಕಾಗಿದೆ. ನಾವು ಆತನ ಪಾದಗಳಿಗೆ ಎರಗಬೇಕಾಗಿದೆ. ಇವತ್ತು ನೀವು ನಾನು ಕರ್ತನ ಪಾದ ಸನ್ನಿಧಿಗೆ ನಮ್ಮನ್ನು ಸಮರ್ಪಣೆ ಮಾಡೋಣ, ಕರ್ತನ ಕೈಯಲ್ಲಿ ಒಪ್ಪಿಸಿಕೊಡೋಣ. ದೇವಾ, ನಿನ್ನ ಪಾದಕ್ಕೆ ಎರಗುವಾಗ, ಓ ಸ್ತೋತ್ರ, ನಮ್ಮನ್ನು ಬಿಡುಗಡೆ ಮಾಡಪ್ಪ. ಎಷ್ಟು ಜನರು ನಿನ್ನ ಪಾದಕ್ಕೆ ಬಂದು 7 ಕಾರ್ಯಗಳು ನಿನ್ನ ಪಾದಕ್ಕೆ ಎರಗುವಾಗ ಸಿಗುವ 7 ಆಶೀರ್ವಾದಗಳನ್ನು ನಾವು ನೋಡಿದ್ದೇವಪ್ಪ. ಓ ಕರ್ತನೇ ಸ್ತೋತ್ರಪ್ಪ, ನಿನ್ನ ನಾಮಕ್ಕೆ ವಂದನೆ. ನಿನ್ನ ಪಾದಗಳ ಬಳಿಯಲ್ಲಿ ಸ್ವಸ್ಥತೆ, ಬಿಡುಗಡೆ, ಕ್ಷಮಾಪಣೆ, ಜೀವಮಾರ್ಗ, ಮರಣವಿಲ್ಲ, ನ್ಯಾಯ ಸಿಗುತ್ತದೆ. ಓ ಕರ್ತನೆ, ಕೃಪೆಯು ಸಿಗುತ್ತದೆ. ಅಪ್ಪ, ನೀನು ಅನೇಕ ದೊಡ್ಡ ಕಾರ್ಯಗಳನ್ನು ನೀನು ನಮಗಾಗಿ ಮಾಡುವಂಥ ದೇವರಾಗಿದ್ದೀರಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿಮ್ಮ ಪಾದಗಳನ್ನು ಬಿಡದ ಹಾಗೆ ನಾವು ನಿನ್ನನ್ನೇ ಅನುಸರಿಸುವುದಕ್ಕೆ, ಆಶಿಸುವುದಕ್ಕೆ ಕೃಪೆಯನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಅಪ್ಪ ಎಂದು ಕೂಗುವ, ರೋಗದಲ್ಲಿರುವ, ಸಾಲದಲ್ಲಿರುವ, ಸಮಸ್ಯೆಯಲ್ಲಿರುವ, ಕೈಬಿಡಲ್ಪಟ್ಟಿರುವಂತಿರುವ, ನೊಂದುಕೊಂಡಿರುವ, ಅಪಾದೇವರೇ ಸೋತು ಹೋಗಿರುವ ಪ್ರತಿಯೊಬ್ಬರು ನಿನ್ನ ಪಾದಕ್ಕೆ ಬಂದು, ಇಗೋ ನಿನ್ನ ಚರಣದಾಸಿ, ಇಗೋ ನಿನ್ನ ಪಾದಕ್ಕೆ ಎರಗುವ ಭಕ್ತನು ನಾನು, ಇಗೋ ನನ್ನ ಪರಿಸ್ಥಿತಿ ಗಮನಿಸು, ನನ್ನನ್ನು ಕನಿಕರಿಸು ಎಂದು ಬೇಡುವ ಪ್ರತಿಯೊಬ್ಬರು ನಿನ್ನಿಂದ ಅನುಗ್ರಹಿಸಲ್ಪಡಲಿ. ಇದು ಪೂಜೆ ಅಲ್ಲ,
ಇದು ವಿಗ್ರಹಾರಾಧನೆ ಅಲ್ಲ, ಬದಲಾಗಿ ಭಕ್ತಿ, ನಂಬಿಕೆ ಸ್ವಾಮಿ. ದೇವರೇ, ನಿನ್ನನ್ನು ಆರಾಧಿಸುತ್ತೇವೆ. ಯಾರೆಲ್ಲ ಬಂದು ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ಳುತ್ತಾ ಇದ್ದಾರೋ ಅಪ್ಪ, ಈ ಭಕ್ತರು ಎಲ್ಲರೂ ಬಿಡುಗಡೆ ಹೊಂದಿದ ಹಾಗೆ ನಾವು ಕೂಡ ಬಿಡುಗಡೆ ಹೊಂದಿ ನಿನ್ನ ಪಾದದಡಿಯಲ್ಲಿ ಕುಳಿತುಕೊಂಡು ನಿನ್ನಿಂದ ಸಿಗುವ ಬಿಡುಗಡೆಯನ್ನು, ಸ್ವಸ್ಥತೆಯನ್ನು, ಪಾಪಕ್ಷಮಾಪಣೆಯನ್ನು, ಕೃಪೆಯನ್ನು, ಜೀವಮಾರ್ಗವನ್ನು, ಕರ್ತನೇ ದೇವರೇ ಕನಿಕರವನ್ನು ಎಲ್ಲವನ್ನು ಹೊಂದಿಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಎಂಬುದಾಗಿ ನಮ್ಮನ್ನು ಪ್ರೀತಿಸಿದಾತನೇ ಸ್ತೋತ್ರ. ಎಲ್ಲ ಕಾಲದಲ್ಲಿ ನಮ್ಮ ಸಂಗಡ ಇರುವಾತನೇ ನಿನಗೆ ಸ್ತೋತ್ರ. ನಿನ್ನ ಪ್ರೀತಿ ಕೃಪೆಗಳಿಗಾಗಿ ವಂದಿಸುತ್ತಾ ಎಲ್ಲ ದಾಸ ದಾಸಿಯರನ್ನು ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡುತ್ತಾ, ಪ್ರಾರ್ಥನೆ ಕೇಳಿದಾತನು, ಕನಿಕರ ಕೃಪೆಗಳನ್ನು ತೋರಿಸುವಾತನು, ಪಾದಕ್ಕೆರುಗುವಾಗ ನಮ್ಮನ್ನು ಬಿಡಿಸಿ ಆರೋಗ್ಯ, ಸಮಾಧಾನ, ಶಾಂತಿ, ಬಿಡುಗಡೆ ಕೊಡುವಾತನಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಶ್ರೇಷ್ಠವಾದ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರನ್ನ ವಿಶೇಷವಾಗಿ ವಂದಿಸ್ತೇನೆ. ಕರ್ತನ ಪಾದದಲ್ಲಿ ಸಿಗುವ 7 ಆಶೀರ್ವಾದಗಳನ್ನು ಧ್ಯಾನ ಮಾಡಿದ್ದೀರಿ. ದೇವರಾತ್ಮ ನಿಮ್ಮನ್ನು ಅನುಗ್ರಹಿಸಲಿ, ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಆಮೇನ್.